ಯಾವಾಗ ಬಂದ್ರಿ ಬೆಂಗಳೂರಿಂದ? ಬೆಂಗಳೂರಿಂದ ನಿಂತಾನೆ ಬಂದೆ, ಮತ್ತೆ ನಾಳೆ ಹೋಗ್ತಾ ಇದ್ದೇನೆ. ನಾಳೆನೇ ಹೋಗ್ತಾ ಇದ್ರಾ? ನೀವು ಬರ್ಬೇಕಾದ್ರೆ ನಂಗೆ ಗಿಫ್ಟ್ ತರ್ತೀನಿ ಅಂತ ಹೇಳಿದ್ರಿ. ತಂದಿದ್ದೀನಿ ಕಣೆ, ಕಣ್ಣು ಮುಚ್ಚಿ ಕೈ ಮುಂದೆ ಮಾಡು. ಏನು ಕರಮರಾಜ್ ಅವರು ಹೀಗೆ ಬಂದಿದ್ರಲ್ಲ? ಒಂದು 5 ನಿಮಿಷ ಯಾತ್ರೆ ಗೌಡ್ರ ಬಂದ. ಶಿಲ್ಪ ಅವರ ಹುಟ್ಟುಹಬ್ಬ ದಿನ ಕೊಡಬೇಕಾದ ಕಾಣಿಕೆನ ಇವತ್ತು ಕೊಟ್ಟು ಹೋಗೋಣ ಅಂತ ಬಂದಿದ್ದು. ನೀವು ಬಾಳ ನೆನಪು ಮಾಡಿ ಕೊಡೋರು ಅಂತ ಕಾಣಿಸುತ್ತೆ. ಹಾಗೇನಿಲ್ಲ ಗೌಡ್ರ, ನಾನು ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಹೌದಾ? ಹೋದಾಗ ದಾರಿಯಲ್ಲಿ ಒಂದು ಹಾಡು ಕೇಳಿದೆ. ಆ ಹಾಡು ನನಗೆ ತುಂಬಾ ಇಷ್ಟ ಆಯ್ತು. ಆ ಹಾಡನ್ನು ಒಂದ್ಸಾರಿ ನೀವು ನನ್ನ ಮುಂದೆ ಹಾಡಬಹುದಲ್ಲ? ಹಾಡು ಮಮ್ಮ ಹಾಡು. ಒಂದು ಸೌಂಡ್ ಗೋಕರ್ ಕತ್ತಿಗೆತ್ಲಿ ಹೋದ್ರೆ ಸುಮ್ಮ. ಏನು ನೀವು ಇಷ್ಟು ಇಷ್ಟಪಡ್ತೀರಿ ಅಂದಮೇಲೆ ಒಂದ್ಸಲ ಪ್ರಯತ್ನ ಪಡ್ತೀನಿ. 100 ಜನುಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ, ನೀನೆ ಚಂದವೋ ನಿನ್ನಂದ ಚಂದವೋ, ಅಂತರಂಗ ತುಂಬಿಕೊಂಡ ಮಾತು ಚಂದವೋ, ಲಾ 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 ಲಾ. ಎಷ್ಟು ದಿನದಿಂದ ನಡೆದಿದೆ ಈ ನಿಮ್ಮ ಕಳ್ಳಾಟ ತಳ್ಳಾಟ? ದೋಸ್ತಿ ಅಂತ ಹೊಸ್ತಲು ಒಳಗಡೆ ಕರ್ಕೊಂಡ್ರ ದೋಸ್ತನ ತಂಗಿನ? ಶಬಾಷ್! ನಿಮ್ಮಂತವ್ರಿಂದಲೇ ದೋಸ್ತಿಗೆ ದೋಖ ಆಗ್ತಾ ಇರೋದು. ಇಲ್ಲ, ನೀವು ತಿಳ್ಕೊಂಡ ಹಾಗೆ ಉಂಡು ಮನಿ ಜಂತಿ ಅನ್ಸೋ ಕೆಲಸ ಮಾಡವನಲ್ಲ ನಾನು. ಒಂಡ್ ಮನಿ ಜಯಂತಿ ಒಂದೊಂದ ಎನ್ಸವಲ್ನೇ ಹೊಡೆದ್ರ ಗುತ್ತಿಗೆನ ಹೋಲ್ಸೇಲ ಮನಿನ ಹೊಡೆದು ಬಿಡುದು. ಇನ್ನು ಮುಂದೆ ಮುಚ್ಚಿಟ್ರೆ ಪ್ರಯೋಜನ ಇಲ್ಲ. ಏನು? ನಾನು ಸ್ವಲ್ಪ ಮನಸಾರ ಪ್ರೀತಿಸ್ತಾ ಇದ್ದೀನಿ. ಬಾಯಿ ಬಿಗಿ ಹಿಡಿದು ಮಾತನಾಡೋ ಬೋಳಿ ಮಗನೇ, ನಿಂತಲ್ಲೇ ಸಿಗದಾಕ್ ಬಿಡ್ತೀನಿ. ಪ್ರೀತಿ ಮಾಡ್ತಾನಂತೆ ಪ್ರೀತಿ. ಏನು ಯೋಗ್ಯತೆ ಇದೆ ನಿನಗೆ? ಅಲ್ಲ, ನನ್ನ ತಂಗಿ ತರ ಅಂತ ಏನು ಇಷ್ಟ ಆಗಿದೆ ಅಂತ ಅವಳನ್ನು ಇಷ್ಟಪಡ್ತಾ ಇದೀಯಾ? ಪ್ರೀತಿಸುವ ಮನಸ್ಸು, ಪವಿತ್ರವಾದ ಹೃದಯ, ಅವಳ ಸ್ವಚ್ಛಾರಿತ್ರವನ್ನ ನೋಡಿ ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಗೌಡ. ಇದೆಲ್ಲ ಐತೆ ಅಂತ ಹೇಳಿ ನನ್ನ ತಂಗಿನ ಬೋರ್ಡ್ ಹಾಕೊಂಡ್ ತಿರ್ಗಾಡಕತ್ತಿದ್ಲನ? ಬೀದಿಯಲ್ಲಿ ಭಿಕ್ಷೆ ಬೇಡೋ ಭಿಕ್ಷೆಗೂ ಕೂಡ ಒಳ್ಳೆ ಮನಸ್ಸಿರುತ್ತೆ, ಅವಳಿಗೂ ಕೂಡ ಒಳ್ಳೆ ಹೃದಯ ಇರುತ್ತೆ. ಹಾಗಂತೇಳಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ಕೊಳ್ತಾಳ ವಿನಃ ಆದ್ರ ಮಾಡಿ ಅಲ್ಲೋ. ಅಂತವ ಮೇಲೆ ನಿನ್ನ ಪ್ರೀತಿ ಹುಟ್ಟಬೇಕಾಗಿತ್ತು, ನನ್ನ ತಂಗಿನ ಯಾಕೋ ಬೇಕಿತ್ತು? ಪ್ರೀತಿ ಯಾವತ್ತು ಹಿಂದರ ಮೇಲೆ ಹುಟ್ಟಬೇಕು ಅಂತ ಹುಟ್ಟಲ್ಲ ಗೌಡ್ರೆ, ಹುಟ್ಟತ್ತೆ. ನಿಮ್ಮಂತ ಬಡ ಭಿಕಾರಿಗಳ ಪ್ರೀತಿ ನಮ್ಮಂತ ಶ್ರೀಮಂತಗಳ ಹೆಣ್ಣು ಮಕ್ಕಳ ಮೇಲೇನೆ ಹುಟ್ಟುತ್ತೆ. ನಮ್ಮಂತ ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಹುಡುಕೋದು, ಅವ್ರ ತಲೆಯಲ್ಲಿ ಪ್ರೀತಿ ಪ್ರೇಮ ಪ್ಯಾರ ಮೊಹಬ್ಬತ್ ನಿಲ್ಲಿಸ್ಕಂತ ಹಾಳು ಮುಳು ತುಂಬೋದು, ಮುಂದೆ ಹೊಟ್ಟೆ ಬರಿಸಿ ಬ್ಲ್ಯಾಕ್ ಮೇಲ್. ಆಗ ನಮ್ಮಂತವ್ರು ಇರ್ತೀವಲ್ಲಪ್ಪ, ಸಮಾಜದಲ್ಲಿ ತಲೆ ಎತ್ತಿ ಬದುಕೋಕ್ ಆಗೋದಿಲ್ಲ. ಆಗ ನಿಮ್ಮಂತವ್ನ ಕರೆದು ಬಾರಪ್ಪ ಅಳಿಮಯ ಎಂದು ಕಾಲ್ ತೊಳೆದು ಕನ್ಯಾದಾನ ಮಾಡಿಕೊಡ್ತೀವಿ. ಯಾಕೆ ಹೇಳು? ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಲ್ವಾ? ಬೇಗನೆ ಶ್ರೀಮಂತನಾಗಬೇಕೆಂಬ ದರಿದ್ರ ದುರ್ಬುದ್ಧಿ ಇಲ್ಲ. ಯಾವುದೇ ದುರ್ಬುದ್ಧಿ ಇಟ್ಟುಕೊಂಡು ನಾನು ಅವಳ ಪ್ರೀತಿಸ್ಲಿಲ್ಲ. ನಿಸ್ವಾರ್ಥ ಪ್ರೀತಿ ನಂದು. ನಿಮ್ಮಂತ ಬಡ ಭಿಕಾರಿಗಳ ನಿಸ್ವಾರ್ಥ ಪ್ರೀತಿ ನನಗೆ ಗೊತ್ತಿಲ್ವಾ? ತಮ್ಮ, ನಿನಗೊಂದು ಮಾತು ಹೇಳ್ತೀನಿ, ಸರಿಯಾಗಿ ನೆನಪಿಟ್ಕೋ. ಕೋಳಿ ಕುಂಡ್ಯಾಗ ಕಸಬರಿಗೆ ತುರ್ಕಿದ್ರ ನವಿಲಾಗಂಗಿಲ್ಲೋ, ಅದಕ್ಕಂತ ಒಂದು ಜಾತಿ ಅಂತ ಇರ್ತೈತಿ, ಒಂದು ದನಿ ಅಂತ ಇರ್ತೈತಿ, ಒಂದು ಧರ್ಮ ಅಂತ ಇರ್ತೈತಿ. ತಿಪ್ಪಿಕೆದ್ರ ಕೋಳಿ ಸಂಗನ ಮಾಡ್ಬೇಕು. ಕೆರೆ ಬಿಚ್ಚಿ ಕುಣಿಯುವ ನವಿಲಿನ ಸಂಗನ ಮಾಡ್ಬೇಕು. ಅದ್ಲಿ ಬದ್ಲಿ ಆಗಿ ಹೋದ್ರ ಪ್ರಕೃತಿಗೆ ವಿರುದ್ಧವಾಗ್ತದ. ಇಲ್ಲಿ ಬಾರೋ, ಇಲ್ಲಿ ಯಾಕೆ ಹಾಕೋರ. ಯಾಕ ಜೋಡಿ ಚಂದ ಕನಕತ್ತನ? ಅಸಹ್ಯವಾಗಿ ಕಾಣ್ತಾ ಇದೆ. ನೋಡಿ ಜನ ಅನ್ಬಹುದಲ್ಲ, ಯಾವುದೋ ದೇವಸ್ಥಾನದ ಮುಂದ್ಗಡೆ ಕಡಿದಿರ್ತಕ್ಕಂಥ ಚಪ್ಪಲಿನ ಕಳುವು ಮಾಡಿ ಹಾಕೊಂಡು ಬಂದಾನ ಅಂತಾರ. ತಮ್ಮ, ಇಜ್ಜೋಡು ಪಜ್ಜೋಡು ಅದ್ರ ಕಾಲಾಗ ಹಾಕೊಳ್ಳೋ ಚಪ್ಪಲ್ಲ ಚಂದ ಕಾಣಂಗಿಲ್ಲ. ಇನ್ನು ನನ್ನ ತಂಗಿ ನಿನಗೆ ಹೆಂಗ್ ಜೋಡಿ ಆಗ್ತಾಳಲ್ಲೇ ಹರಾಮ್ ಕೋರ್? ನಿಮ್ಮ ತಂಗಿಗೆ ನಾನು ಅವತ್ತೇ ಹೇಳಿದೆ, ನಾನೊಬ್ಬ ಬಡವ, ನೀನು ಶ್ರೀಮಂತನ ತಂಗಿ, ಪ್ರೀತಿ ಸರಿ ಹೋಗೋದಿಲ್ಲ ಅಂತ. ಆದ್ರೆ ನನ್ನ ಕೈ ಹಿಡಿದೆ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಅಲ್ಲ ನಿಮ್ಮ ತಂಗಿ. ಸತ್ರ ನಮ್ಮ ತಂಗಿಯವ್ ಸಾಯ್ತಿದ್ಲಲ್ಲ, ಏನು ನಿಮ್ಮ ತಂಗಿಯವ್ ಸಾಯ್ತಿದ್ಲನ? ಸ್ತ್ರೀ ಹತ್ಯೆ ಮಹಾ ಪಾಪ ಅಂತ ಹೇಳ್ತಾರೆ. ಪ್ರೀತಿ ಬಯಸಿ ಬರುವ ಹೃದಯವನ್ನ ದೂರ ತಡಿದ್ರೆ ಆ ಪಾಪಕ್ಕೆ ನಾನು ಗುರಿ ಆಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಅವಳನ್ನು ಪ್ರೀತಿ ಮಾಡಿ. ಆದ್ರೆ ನನ್ನ ಪವಿತ್ರವಾದ ಪ್ರೀತಿನ ಚಪ್ಪಲಿಗೆ ಹೋಲಿಸ್ಬಿಟ್ರಲ್ಲ ಗೌಡ್ರೆ. ಚಪ್ಪಲಿಗೆ ಹೋಲಿಸಿದ್ನ?
ಏ ತಮ್ಮ, ನನ್ನ ಚಪ್ಲಿಗೆ ಇಂತಿಷ್ಟು ಅಂತ ಕಿಮ್ಮತ್ ಐತು, ಆದ್ರೆ ಈ ನಿನ್ನ ದರಿದ್ರ ಪ್ರೀತಿಗೆ ನನ್ನ ಚಪ್ಲಿ ಕೆಳಗಡೆ ಹತ್ತಿರುವ ಹೆಚ್ಚಿಗೆ ಸಮಾನ. ಬೇಡ, ನಿಮ್ಮ ಆಸ್ತಿ ಅಂತಸ್ತು ಗೌರವಕ್ಕೆ ಕುಂದು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಬಡವನ ಪ್ರೀತಿಯನ್ನ ಬಲಿ ಕೊಡಬೇಡಿ ಗೌಡ್ರೆ. ಬೇಕಾದ್ರೆ ಶಿಲ್ಪಾಗೋಸ್ಕರ ನೀವು ಹೇಳಿದ ಹಾಗೆ ಕೇಳ್ತೀನಿ, ಶಿಲ್ಪಾಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಶಿಲ್ಪಾಗೋಸ್ಕರ ನಿಮ್ಮ ಕಾಲು ಹಿಡಿತೀನಿ ಗೌಡ್ರೆ. ಏನ್ ಅಡಬಾಯಿ ಹಾಕ್ತಾಳೆ ಇವಳ? ಇಲ್ಲಿ ಯಾರ ಸತ್ತಾರನ? ಮಾಮ ಅವ ಕೋದಸ್ ಬಿತ್ತಿದ್ದವ. ಅವ್ ಎಂತ ಚಂದ ಆಲಾಪ್ ಮಾಡಾಕತ್ತಿದ್ದ. ಅಲ್ಲ ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡ್ತೀರಿ ಅಂತೇಳಿ ಸಾಣದೊಂದು ಟೆಸ್ಟ್ ಮಾಡಿದ್ನಿ ಅಷ್ಟೇ. ಶಿಲ್ಪಾನ್ ಕೊಡಕ್ ಒಪ್ಕೊಂಡ್ಬಿಟ್ರಿ. ಪಿಕ್ಸರಿ ಲಾಟನ ಚುಡ್ಕಾಡಿದ್ರು ನಿಮ್ಮಂತಾಳೆ ಅಂತಾರ ಹಾಕಿದಿಲ್ಲ. ಮತ್ತೆ ಕರಿ ಬೂಟ ಬ್ರೌನ್ ಚಪ್ಪಲ್ ರೀ. ಏ ತಗೋರಿ, ಈಗ ಬರೋಬರಿ ಆಯ್ತು. ಈಗ ಬರೋಬರಿ ಆತು. ಇನ್ನು ಮುಂದೆ ನಾ ನಿಮಗೆ ಮಾಮ ಅಂತ ಕರೀಲ. ನೋಡ್ರಿ, ಕರೆಯೋದಿದ್ರ ಬಾಯಿ ತುಂಬಾ ಮಾವನವ್ರಿ ಅಂತ ಕರೀರಿ. ಮಾಮ ಅಂದ್ರೆ ತಿಳ್ಕೊರಿ ಸೌದತ್ತಿ ತಿಕ್ಕಡ್ ತೆಗಸ್ತಾಳ್ರಿ. ಇವಳೇನು ಸೌದತ್ತಿ ಆಗಿದ್ಲ ಇವಳ? ಆಯ್ತು, ಇನ್ನು ಮುಂದೆ ಮಾವನವ್ರೇ ಅಂತ ಕರಿತೀನಿ. ಹಾ, ಒಂದ್ ವಿಷಯ ಕೇಳೋದನ್ನ ಮರ್ತಿದ್ದೆ. ಹೇಳಿ. ನಿಮಗೆ ಜಮೀನು ಎಷ್ಟಿದೆ? 3 ಎಕರೆ ಇದೆ ಮಾವನವ್ರೆ. ಬಲೆ 3 ಎಕರೆ? ನಮ್ಮ ಅವನ್ 3 ಎಕರೆ ಪಾಯ್ಕಾನೆ. ಹಂಗಲ್ಲ ಏನ್ ಮಾಡ್ತಾನ ಅದ್ರಾಗ? 3 ಎಕರೆ ಗ್ರೌಂಡ್ ಐತಿ. ಗ್ರೌಂಡ್ನಾಗ ಒಂದ್ ಕಡೆ ಮೂಲ್ಯಾಗ ಪೈಖಾನೆ ಐತಿ. ವಾಕಿಂಗ್ ಮಾಡೋದು ಕೂತ್ ಬರೋದು. ಅದನ್ನ ನೋಡಿಕಿ ಹಂಗ ಹೇಳಕತ್ತಾಳ್ರಿ ನಮಗೆ. ಇವು ಹೇಳುದು ಕೇಳಿ 4 ಎಕರೆ ಅನ್ಕೊಂಡೇನ್ರಿ. 3 ಎಕರೆ ಗಟ್ಲೆ ಪೈಖಾನಿ ಕಟ್ಟ್ಯಾರಂದ್ರ ಅದ್ರ ಬಿಲ್ಡಿಂಗರ ಎಂತದೈತಿ, ಆ ಬಿಲ್ಡಿಂಗ್ ಬೋಗಾಣಿ ಅಂತದೈತಿ. ಅವು ಹೋಗಿ ಕುಂದವ್ದು ಹೆಂಗ ಕುಂದುತ್ತಾದು, ಎತ್ತ ಕುಂದುತ್ತಾದು, ಯಾವ ಕಲರ್ ಹೋಗಿತ್ತಾದು ಎಲ್ಲ ನೋದ. ಮಮ್ಮ ಒಂದು ಕ್ಯಾದಿ ಬಗ್ಗೆ ಹಾಕಿಕೊಂಡು ಹೋಗಿ. ಅಲ್ಲ, ಜಮೀನ್ ಯಾರ ಹೆಸರಲ್ಲಿದೆ? ನಮ್ಮ ಅಣ್ಣನವ್ರ ಹೆಸರಲ್ಲಿ ಐತ್ರಿ. ಮತ್ ನಿಮ್ಮ ಹೆಸರ್ಲೆ? ಹನುಮಪ್ಪ ಗುದಿ ಪೂಜೆ ಅದಕ್ಕೆ ಶನಿವಾರಕ್ಕೊಮ್ಮೆ ಬಾನ್ ಬರ್ತೈತೆ. ಓಲಿಗೆ ಕದಬ ಬರ್ತಾವ, ಅವತ್ತ ಎಲ್ಲ ಪಿಜ್ಜಾ ಆಗಿತ್ತು. ವಾದ ಪೂದ ತಿನ್ಕೋತ ಕುಂದುತ್ತಾನ. ಇತ್ತು ಅದು ದಗದೆ ಇರ್ಲಿ ಬಿಡ. ನನಗರ ಯಾರ್ದಾರು ಇರಕ್ಕೆ ಹೋಗ್ಬೇಕು ತಂಗಿ. ಆಕೆನ ಕೊಟ್ಟು ನಿಮಗ್ ಮದ್ವಿ ಮಾಡಿ ಕೊಡಕತ್ತನಂದ್ರ ನನ್ನ ಆಸ್ತಿ ಅಲ್ಲ, ನಿಮ್ದ ಅಲ್ಲ. ನಂದು ನಂದಲೇ ನಂದ ಅಂದ್ರೆ ಏನಾದ್ರೂ ಅಭ್ಯಾಸ ಇದೆಯಾ? ಡ್ರಿಂಕ್ಸ್ ಎಲ್ಲ ಮಾಡೋದಿಲ್ಲ ಮಾವನವ್ರೆ. ನಾ ಏನ್ ಕೇಳಿದ್ ನಿಮ್ನ? ಮತ್ತೆ ಹಿಂಗ್ ಸಿಗ್ನಲ್ ಮಾಡಿದ್ರಿ. ಮತ್ತ ಸಿಗ್ನಲ್ ಗೊತ್ತಾಕತಿ ತಂಗಿ? ಅವಳಗೋಸ್ಕರ ಆದ್ರೂ ಕುಡಿತೇನ್ರಲ್ಲ. ಆಕಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನ್ರಿ. ಏ ಗೌರೀಶ, ಆ ಬಟ್ನ್ಯಾಗ ಈ ಬಟ್ಟು, ಈ ಬಟ್ನ್ಯಾಗ ಆ ಬಟ್ಟು, ಕ್ಯಾಂಪ್ ಕ್ಲೋಸ್, ಲಾರಿ ಲೋಡ್. ಏನೋ ಅಂದ. ಏ ಯಾರು ಬಂದಾರ ನೋಡಲ್ಲಿ? ಯಾರು? ಓ ನಮಸ್ಕಾರ ಎಮ್ಮಿ ಬೋಳ. ಏ ಅಳಿಯಂದ್ರು ಯಾವಾಗಿಂದ್ರಿ? ಇವತ್ತಿನ ನಿಂತ್ರ ಹೇಳ್ರಿ ನೀವು ಕೂಡ್ಬೇಕಾರ ನಮ್ಮ ನೊಟ್ಟಕ್ರಾಗ್ಲ ಸತ್ಯನಾಶ ಸಾಬಕರ ನಮ್ಮನ್ನ ಕರಿತಿರ್ಲಿ. ಏಯ್ ಕೇಳ, ನಮ್ಮ ಅಳಿಯಂದ್ರು ಯಾವ ತೋತಾರ ಅಂತೇಳಿ. ಯಪ್ಪ ಚಾಲೋಲ್ರಿ ಕಲ್ಯಾಣ ಕರಿಯಾಗ ಹೆಸರು. ಹೌದು, ಮತ್ತ ಬೀಗರಾದ್ಮೇಲೆ ಅವರಲ್ಲಿ ಇರ್ತಕ್ಕಂಥ ಚಟ ನಾವು ಕಲ್ಕೋಬೇಕು, ನಮ್ಮಲ್ಲಿ ಇರ್ತಕ್ಕಂಥ ಚಟ ಅವ್ರು ಕಲ್ಕೋಬೇಕು. ಎರಡೂ ಚಟ ಸೇರ್ಬೇಕು, ಮ್ಯಾಲ ಕಲ್ಕುಲ. ಏ ಕೇಳೋಲೆ ಏನ್ ತಲಿ ಅನ್ನಂಗ ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ. ಏನ್ರಿ ಅವಾಜ್ ಮನಗಂಡ ದಿಪ್ಪಾಗೈತಲ್ಲ. ಏ ಗೌಡ್ರ ಅನ್ನೋ ಪದದಾನ ಪವರ್ನ ಹಂಗೈತ ಮಗನ ಅದ. ಕೇಳ, ನಮ್ಮ ಮಳೆ ಅಂದ್ರೆ ಯಾವ ತಗೋತಾರ ಅಂತೇಳಿ. ಅಂದ ಗೌಡ್ರ ಯಾವ ತಗೊಂತೀರಿ? ಹಂಗಾದ್ರೆ ಜಾಂಡ್ಗಳು ಹಿಟ್ಕೊಳ್ತೀವಿ ಅವಂಗ. ಇದು ಹೊಡ್ತಾರ ಜೊಂಡೆಗೆ ಹೊಡ್ತಾ ಹಿಟ್ಟು ಜೊಂಡೆಗೆ ಅದು ಕೊತ್ತ ಕುಡಿದು ಹೋಲಿ.
ಎಷ್ಟು ವಿಚಿತ್ರ ನೋಡ್ರಿ, ಅವ್ನ ಜಗ್ಗ ನನ್ನ ಬಾಯಾಗ ಬಂತು. ಕೆಟ್ಟ ಜಗ್ಗನ ಮುಗಳೈತಿ. ಅಲ್ಲೊಲೆ ಗೌರ್ಯ ತಗೊಂಬ ಡ್ರಿಂಕ್ಸ್ನಾಗ ಸಿಗರೇಟ್ನಾಗ ಅಟ್ಟ ಟೆಸ್ಟ್ ನೋಡಿ ತೊಗೊಂಬರ್ತೀವ. ಮತ್ತೆ ಮಗನ ಎದ್ರಾಗ್ರಿ ಅದ್ರಾಗ ಮೊದಲು ಹೋಗ್ಬೇಕ್ರಿ ನಾವು. ಅಯ್ಯಪ್ಪ ಹಳೆ ಅಂದ್ರೆ ಹೇಗೆ ಅನಿಸ್ತಾ ಇದೆ? ಬಲ್ಲವ್ರು ಒಂದು ಮಾತು ಹೇಳ್ತಾರ, ಭೂಮಿ ಮೇಲೆ ಭೂಮಿ ಮೇಲೆ ಬದುಕಿರುವಾಗ ಕರ್ರೆ ಕರ್ರೆ ಸ್ವರ್ಗ ಕಾಣೋನು ನನ್ನಂತ ಕೊಡುಕ ಮಾತ್ರ. ಅಂತೂ ನಮ್ಮ ಮಳೆ ಅಂದ್ರು ಪವಿತ್ರವಾದ್ರು, ಮದ್ಯಪಾನ ಕಲತ್ರು, ಧೂಮಪಾನ ಕಲತ್ರು, ಇನ್ನೇನಿದ್ರು ಮಧುಪಾನ ಒಂದು ಬಾಕಿ ಉಳಿತು. ಸ್ವರ್ಗ ಏನೋ ತೋರಿಸಿದ್ರಿ, ಹಂಗಾದ್ರೆ ಒಳಗ ಅಡಿಗೆ ಮನಿ ಒಂದು ತೋರ್ಸೋಗ್ಲಿ ಅವಂಗ. ಹಂಗಲ್ಲ, ಸ್ವರ್ಗದಲ್ಲಿರುವ ರಂಬೆ, ಓರ್ವಶಿ, ಮೇನಕೀರನ. ಅಪ್ಪಾಜಿ ಭಾಳ ಹೊತ್ತು ಮಾಡಿದ್ನಿ. ಅವ್ರು ನೀನೇ ಎಲ್ಲ ಜೋಪಡಿ ಕಿತ್ಕೊಂಡು ಹೋದ. ಅವರಲ್ಲೇ ಮತ್ತೆ ಯಾವ್ದ? ಬೆಳ್ಳಿ ಓಹೋ, ಡ್ಯಾನ್ಸರ್ ಬುಲ್ಬುಲ್ ಬುಲ್ಬುಲ್. ಅವಿ 9 ತಬಲ್ಗ್ ಬಾ. ದೊಡ್ಡದೊಂದು ಪದಕ ಮಾಡಿಸ್ಯಾನಂತಲ್ಲೋ. ಹೌದ್ರಿ, ಇವಪ್ಪ 4 ತೊಲಿ ಅದನ್ರಿ. ಏನ್ರಿ ಇದ? ನಾನು ನೋಡ್ಬೇಕಂತ ಮಾಡೀನಿ ಆ ಪದಕನ. ಯಪ್ಪ ಪುಣ್ಯದ ಬರೀ ಪದಕದಾಗ ಇರ್ತಲ್ಲ ಮರ, ಪದಕ ಬಿಟ್ಟು ಹೊರಗೆ ಮತ್ ಇರೋ ಬರೋ ಸಾಲ ಎಲ್ಲ ಇವ್ನ ಮ್ಯಾಲ ಹೊರ್ಸ್ಯಾನಂತಲ್ಲ. ಅಂದ ಗೌಡ್ರ ಮುಂದೆ ಇವ್ರ ಗತಿ ಗಂಗಾವತಿ ಕಾಸ ಕಾಸ ಅಂತಂಬ್ರಿಗೆ ಮೋಸ ಮಾಡೋದಂದ್ರೆ ಹೆಂಗ್ರಿ? ಏನ್ ಸರ್ ನಮಸ್ಕಾರ. ಯಾರ ಸುದ್ದಿ ಮಾತಾಡತ್ತಿಲ್ಲ? ಇದು ನಮ್ಮ ಗೌಡ್ರದು, ನಮ್ದು ಈ ಕಡೆ ಮಕ್ಕಳ ಮನೆ ದೊಡ್ಡ ಸುದ್ದಿ. ಇದು ಗೌಡ್ರದು ನಿಂದು ಮಕ್ಳ ಮನೆ ಸುದ್ದಿ ಇಲ್ಲ. ಸತ್ಯ ಹೇಳ್ದಿದ್ರೆ ನನ್ನ ಮೇಲೆ ಆನೆ. ಗೌಡ್ರ ಆಣಿ ಇಟ್ಬಿಟ್ರಲ್ರಿ, ಹೆಂಗ್ ಮಾಡೋದು? ಆನೆ ಹಾಕಿದ್ರೆ ಬಿಡಾಕ್ ಬರಂಗಿಲ್ಲ, ಹೊಡೆದ್ ಬಿಡ. ನೋಡ್ರಿ ಅದೇನಾಯ್ತದ್ರ ಸಣ್ಣ ಗೌಡ್ರ. ಇಷ್ಟೊತ್ತ ನಾನು ದೊಡ್ಡ ಗೌಡ್ರು ಮಾತಾಡಿದ್ದು ನಿಮ್ಮ ಮನಿತನ ವಿಷಯನ ರೀ. ಇಷ್ಟೊತ್ತು ಮಾತಾಡಿದ್ದು ನಮ್ಮ ಮನೆ ವಿಷಯ. ಹೌದ್ರಿ, ಮಾಡಿದ ಮೋಸ ನಮ್ಮ ಅಣ್ಣ, ಮಾಡಿದ್ದು ನನಗೆ. ಧರ್ಮ್ಯ ತಮ್ಮ ತಮ್ಮ ಅಂತ ಬಾಯಿಗೆ ಬೆಲ್ಲ ಇಟ್ಟು ಕರಳಿಗೆ ಕತ್ರಿ ಹಾಕಿದ ನಿನ್ನ ನಾನು ಸಮ ಬಿಡಂಗಿಲ್ಲ. ಹಂಗ್ಯಾಂಗ್ ಬಿಡಾಕ್ ಬರ್ತೈತ್ರಿ? ಇರ್ಬಿ ಅಂತ ಇರ್ಬಿಗೆ ಸಿಟ್ಟೈತಿ. ನಾವು ಮನುಷ್ಯರದೇ ಹೊಟ್ಟಿಗೆ ಅನ್ನ ತಿಂತೀವಿ. ಮತ್ತ ನಮ್ಮ ಗೌಡ್ರು ಹೊಟ್ಟೆ ಹಸಿವಾದಾಗ ಹೊಟ್ಟಿಗೆ ಅನ್ನ ತಿಂತಾರಂತ ಕೊಡ್ರಿ. ಮತ್ತೇನ್ ತಿಂತಾರಲ್ಲ? ಪಿಜ್ಜಾ ಬರ್ಗರ್ ಅನ್ನವಿದ್ದು ಹೊಳ್ ಮಾಡ್ಬಿಟ್ರಿ ನೀವು ನನ್ನ. ಹೊಲಸು ಮಾತಾಡ್ತೀಪಾನೆ. ನಾನ ಎಸ್ ಥ್ಯಾಂಕ್ ಯು. ಯಾರ ಮಾತಿಗದು? ಈಗ ಮಾವನವ್ರೆ, ಮುಂದಿನ ದಾರಿ ನೀವೇ ತೋರಿಸ್ಬೇಕು. ಹಳೆ ಅಂದ್ರೆ ನಿಮ್ಗೆ ಸಣ್ಣ ಕಾಲಾದಿ ತೋರ್ಸೋಂಗಿಲ್ಲ, ದೊಡ್ಡ ಹೈವೇನ ತೋರಿಸ್ತಾನ. ಏ ಗೌರೀಶ, ಒಳಗಡೆ ಒಂದು ಫೈಲ್ ಇಟ್ಟಿದ್ದೀನಿ. ಹಂಗ ಬರುವಾಗ ಕ್ಯಾರಿ ಬ್ಯಾಗ್ ಒಂದೈತಿ ನೋಡಿ. ಹಳೆ ಅಂದ್ರೆ ನೀವೀಗ ಏನು ಮಾಡ್ಬೇಕು ಗೊತ್ತಾ? ಏನಿಲ್ಲ, ಚಿಕ್ಕದಾದ ಒಂದು ಸುಳ್ಳು ಹೇಳಬೇಕು. ಏನಂತೆ? ಏನಿಲ್ಲ, ನೀವು ಮನೆಗೆ ಹೋದ ತಕ್ಷಣ ನಾನು ಸಿಟಿಯಲ್ಲಿ ಓದುತ್ತಿರುವಾಗ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ತಿಳಿಸಿದ್ರು ಕಬ್ಬು ಸುಟ್ಟಿರೋ ಸುದ್ದಿನ. ಹಾಗೆ ಬರುವಾಗ ತಹಸೀಲ್ದಾರ್ ಆಫೀಸ್ಗೆ ಹೋಗಿದೆ. ಬರುವಾಗ 2 ಫಾರ್ಮೇಟ್ ತಂದಿದ್ದೇನೆ. ಅನ್ನ ಅತ್ಕಮ್ಮ ಅವ್ರು ಇಬ್ರು ಇದ್ರ ಮೇಲೆ 2 ಸಹಿ ಹಾಕಿದ್ರ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಪರಿಹಾರಧನ ಸಿಗ್ತದೆ ಅಂತ ಹೇಳಿ ಸುಮ್ಮನೆ ಇಷ್ಟ ಹೇಳಿ ಬಿಟ್ರಿ. ಶಿಲ್ಪನ್ ಕೊಟ್ಟು ಮದುವೆ ಮಾಡ್ತೀರಿ? ಮಾಡ್ತಾ ತೋರಿ. ನೀವ್ ಯಾಕೆ ಮಾಡ್ತಾನತ್ರಿ? ಏನ್ ಯಾಕೆ ಬೇರೆನ ಕಾಣ್ತದ್ಲ ನಿಮ್ದು? ಹಾಗೆ ಇನ್ನೊಂದು ವಿಚಾರ ಹೇಳ್ಬೇಡ್ರಿ. ನಾನು ಯಾರೋ ಕೊಟ್ಟಿರೋ ಉಡುಗೊರೆಯನ್ನ ಬಹಳ ದಿವಸ ಇಟ್ಕೊಂಡವನಲ್ಲ. ಕೊಡುವಾಗ ಸ್ವಲ್ಪ ಬಡ್ಡಿಗೆ ಸೇರಿಸಿ ಕೊಡೋ ಜಾತಿಗೆ ಸೇರಿದವ್ ನಾನು. ನಿಮ್ಮಣ್ಣನಿಗೂ ನನಗೂ ಬಹುದಿನದ ಒಂದು ಬಿಡಿಸಲಾಗದ ಸಂಬಂಧ. ಈ ಉಡುಗೊರೆಯನ್ನ ನಿಮ್ಮ ಕೈಯಲ್ಲೇನೆ ಮುಟ್ಟಿಸ್ಬೇಕನ್ನೋದೇ ನನ್ನ ಆಸೆ. ಖಂಡಿತ ಮುಟ್ಟಿಸ್ತೀರಿ ತಾನೆ? ಮಾವನವ್ರೆ, ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರ ಸಮಾನ. ಮಾವನವ್ರು ಹೇಳೋ ಮಾತು ಕೇಳೋದು ನನ್ನ ಕರ್ತವ್ಯ. ಗೌರೀಶ, ನೀವು ಹೇಳಬಾರ್ದು, ಆರ್ಡರ್ ಮಾಡ್ಬೇಕು. ಹೇಳ್ರಿ ಸರ್.
ಬಾಳ್ ನಂಗೆ ಸಂಭ್ರಮ. ನಿಷೇಧಗೊಂಡಾಗಷ್ಟೇ ಇಲ್ಲ ನೀನು ಅದು ನೀನು ಹೇಳಬೇಕಾಗಿಲ್ಲ, ಈ ರಾಜ ವರ್ಮ ಹೇಳ್ದ. ಗೌರೀಶ, ಓರಿ ಕೊಟ್ಟ ಮಾತಿನಂಗ್ ನಡ್ಕೊಳ್ಳೋರ್ಗೆ ಏನಂತಾರ? ಅಪ್ಪು ಕೊಟ್ಟಿದವಂತಾರ, ತಪ್ಪಿ ನಡೆದ್ರ ಮಿಲ್ಟ್ರಿ ಕುಡ್ದವನಂತಾರ. ಇಲ್ಲ ಅವ್ನು ಕೇಳಿದ ಅನ್ನ ಯಾರಿಗೆ ಹುಟ್ಟೆನತ್ತೆ ಅವ ಹಿಂಗಾಸಿ ಬಂದ್ರೆ ನಾ ಹಿಂಗ್ ಬಂದ್ಬಿಟ್ಟೆ. ಒಟ್ಟ ನಮ್ಮ